ಹಂಪಿಯಲ್ಲಿ ಅನಧಿಕೃತ ಹೋಮ್ ಸ್ಟೇ ಮತ್ತು ರೆಸಾರ್ಟ್ಗಳ ವಿರುದ್ಧ ಅಧಿಕಾರಿಗಳು ಕಠಿಣ ಕ್ರಮಕ್ಕೆ ಮುಂದಾಗಿದ್ದಾರೆ. ವಿಜಯನಗರ ಎಸಿ ವಿವೇಕಾನಂದ, ಹಂಪಿ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಬಾಲಕೃಷ್ಣ ಹಾಗೂ ಪ್ರವಾಸೋದ್ಯಮ ಇಲಾಖೆ ಸಹಾಯಕ ನಿರ್ದೇಶಕ ಪ್ರಭುಲಿಂಗ ತಳಕೇರಿ ನೇತೃತ್ವದಲ್ಲಿ ಅಧಿಕಾರಿಗಳು ವಿವಿಧ ಹೋಮ್ ಸ್ಟೇ ಮತ್ತು ರೆಸಾರ್ಟ್ಗಳಿಗೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದರು. ಪರವಾನಗಿ ಪಡೆಯದೆ ಹೋಮ್ ಸ್ಟೇ ಅಥವಾ ರೆಸಾರ್ಟ್ ನಡೆಸ್ತಾ ಇರುವಂತಹ ಮಾಲೀಕರಿಗೆ ತಕ್ಷಣವೇ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸುವಂತೆ ಅಧಿಕಾರಿಗಳು ಸೂಚಿಸಿದರು. ಕಾನೂನುಬದ್ಧವಾಗಿ ಅಗತ್ಯ ಪರವಾನಗಿ ಪಡೆದುಕೊಂಡ ಬಳಿಕವೇ ವ್ಯಾಪಾರ ನಡೆಸುವಂತೆ ಎಚ್ಚರಿಕೆಯನ್ನ ನೀಡಿದರು. ಅಲ್ಲದೆ ಅನಧಿಕೃತ ಹೋಮ್ ಸ್ಟೇಗಳ ಕೊಠಡಿಗಳನ್ನ ಆನ್ಲೈನ್ ಬುಕಿಂಗ್ ಸೈಟ್ಗಳಲ್ಲಿ ಹಾಕಿ ಪ್ರವಾಸಿಗರಿಂದ ಬುಕಿಂಗ್ ಪಡೆಯದಂತೆ ಮಾಲೀಕರಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಲಾಗಿದೆ. ಈ ವೇಳೆ ಹಂಪಿಯ ಹೋಮ್ ಸ್ಟೇ ಮಾಲೀಕರು, ಪೊಲೀಸ್ ಅಧಿಕಾರಿಗಳು ಹಾಗೂ ಸ್ಥಳೀಯರು ಉಪಸ್ಥಿತರಿದ್ದರು. ಅವ್ರದ್ದು ಸ್ವಲ್ಪ ಆಲೋಚನೆ ಮಾಡಬೇಕು. ದಯಮಾಡಿ ಚಿತ್ರದುರ್ಗ, ಮಕ್ಕಳ, ಬಳ್ಳಾರಿ ಅಲ್ಲಿ ಆಡ್ತಾರೆ ಸರ್. ಅಲ್ಲಿ ಉಳ್ಕೊಂಡು ಬರ್ತದ ಸರ್. ಕೊಪ್ಪಳ ಉಳ್ಕೊಂಡು ಬರ್ತಾರೆ. ಆಯ್ತು, ಮುಂಬೈಲಿಂದ ಮಹಾರಾಷ್ಟ್ರ ಪಾಡಿಗಳು ಕೊಪ್ಪಳ ಅಷ್ಟೇ ಆಗ್ತದೆ. ರೂಮ್ ಇಲ್ಲ ಅಂತ ಹೇಳ್ತೀವಿ. ದುರ್ಗ ಅದು ಚೆನ್ನಾಗಿದ್ರೆ ಟೂರಿಸ್ಟ್ ಬರ್ತಾರೆ. ಬಂದ್ರೆ ನಿಮಗೆ ಬಿಸ್ನೆಸ್ ಆಗುತ್ತೆ. ನೀವು ಲೀಗಲ್ ಆಗಿ ಮಾಡ್ಕೊಂಡ್ರೆ ನಮಗೂ ತೊಂದರೆ ಇರಲ್ಲ, ನಿಮಗೂ ತೊಂದರೆ ಇರಲ್ಲ. ಈಗ ಅನುಮತಿಗೆ ಅರ್ಜಿ ಹಾಕಿದ್ರಿ, ಡಾಕ್ಯುಮೆಂಟ್ಸ್ ಹಾಕಿದ್ರೆ ಎಲ್ಲ ಫೈಲ್ ಇದಾವೆ ಸರ್. ಅಲ್ಲಿ ಡಿಪಾರ್ಟ್ಮೆಂಟ್ ಫೈಲ್ಗಳು ಅಷ್ಟು ಮಾಡಿದ್ರು ಸರ್. ಬಟ್ ಇನ್ನೊಂದು ಏನಂದ್ರೆ ಸರ್, ನಮ್ಮ ರಿಕ್ವೆಸ್ಟ್ ಸರ್ಕಾರ ಒಂದು ಕಡೆ ಎಂಪ್ಲಾಯ್ಮೆಂಟ್ ಮಾಡಬೇಕಂದ್ರೆ ನಮ್ಮ ಬದುಕು ನಾವು ಕಟ್ಕೊಂಡಿದ್ದೀವಿ. ಅದಕ್ಕೆ ತಾವು ಏನಾದರೂ ಜನಗಳಿಗೆ ಬದುಕಲಿಕ್ಕೆ ಒಂದು ದಾರಿ ಮಾಡಿಕೊಡ್ತಾರೆ. ಭಾಳ ಈಗ ಮಾಡಕ್ಕೆ ಬಂದಿರೋದು ನಾವು, ಅದಕ್ಕೆ ಕಟ್ಕೊಳಕ್ಕೆ ಬಂದಿರೋದು. ಒಳ್ಳೆ ಸರ್, ನೀವು ಕಟ್ಕೊಳ್ಳೋದನ್ನ ಕಾನೂನು ನಾವು ನಿಮಗೆ ಸಹಕಾರ ಮಾಡ್ತೀವಿ. ಕಾನೂನು ಬಿಟ್ಟು ಮಾಡಿದ್ರೆ ಏನಾಗುತ್ತೆ, ಎಲ್ಲರಿಗೂ ತೊಂದರೆ. ಮೇಲಾಧಿಕಾರಿ ಇರ್ತಾರೆ, ಸರ್ಕಾರ ಇರುತ್ತೆ, ಅವರ ನಿರ್ದೇಶನ ಇರುತ್ತೆ, ಅದನ್ನು ಪಾಲಿಸೋದು ನಮ್ಮ ಕರ್ತವ್ಯ. ಈಗ ಅದೇ ಥರ ನಿಮ್ಗೆ ಎಲ್ಲರೂ ಗೊತ್ತಿದ್ದಾಗೆ ನಾನೇ ಉಪಲೋಕಾಯುಕ್ತ ಬಂದು ಇದು ಸುಮೋಟ ಕೇಸ್ ಮಾಡ್ಕೊಂಡು ಬಂದಿದ್ದೆ. ಇದು ಒಳ್ಳೆ ಬೆಳವಣಿಗೆ ನಮ್ಮ ಜಿಲ್ಲಾಡಳಿತ. ಹಾಗಾಗಿ ನಿಮ್ಮ ಸಹಕಾರ ಇದ್ರೆ ನೀವು ಲೀಗಲ್ ಆಗಿ ಮಾಡ್ಕೊಂಡ್ರೆ ನಮಗೂ ತೊಂದರೆ ಬರೋ ಅವಶ್ಯಕತೆನೇ ಇರಲ್ಲ. ಹಾಗಾಗಿ ನೀವೇನು ಅರ್ಜಿ ಕೊಟ್ಟಿದ್ರಿ, ಅದಕ್ಕೆ ಏನು ದಾಖಲೆ ಬೇಕು ದಾಖಲೆ ಎಲ್ಲ ಹಾಕಿಕೊಡಿ. ನಾವು ಯಾರ ಹತ್ರ ಬಾಕಿ ಇದೆ, ನಿಮ್ಮ ಹತ್ರ ಬಾಕಿ ಇದ್ರೆ ನೋಡಿ ಪ್ರೋಸೆಸ್ ಮಾಡಿ. ಯಾಕೆ ಬಾಕಿ ಏನಾದ್ರು ಡಾಕ್ಯುಮೆಂಟ್ಸ್ ಬಾಕಿ